Welcome to Manepata. If you like our videos, please subscribe our channel. 6ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಪಾಠ 5 ವೇದಕಾಲದ ಸಂಸ್ಕೃತಿ ಇವುಗಳ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳುವ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇದು, 4 ವೇದಗಳು ಯಾವುವು? 4 ವೇದಗಳೆಂದರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದ. ಋಗ್ವೇದ ಕಾಲದ ದೇವರುಗಳನ್ನು ಹೆಸರಿಸಿ. ಋಗ್ವೇದ ಕಾಲದ ದೇವರುಗಳೆಂದರೆ ಇಂದ್ರ, ಸೂರ್ಯ, ಸೋಮ, ವರುಣ, ಮಿತ್ರ, ಯಮ ಮತ್ತು ಅಶ್ವಿನಿ. ಮೂರನೇದು, 4 ವರ್ಣಗಳನ್ನು ಹೆಸರಿಸಿ. 4 ವರ್ಣಗಳೆಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ. 4ನೇದು, ವೇದಕಾಲದ ಇಬ್ಬರು ಶ್ರೇಷ್ಠ ಮಹಿಳಾ ವಿದ್ವನ್ಮಣಿಗಳು ಯಾರು? ವೇದಕಾಲದ ಇಬ್ಬರು ಶ್ರೇಷ್ಠ ಮಹಿಳಾ ವಿದ್ವನ್ಮಣಿಗಳೆಂದರೆ ಘೋಷ, ಅಪಾಲ. 5ನೇದು, ಭಾರತ ಪ್ರಾಚೀನ ಮಹಾಕಾವ್ಯಗಳು ಯಾವುವು? ಇವುಗಳನ್ನು ರಚಿಸಿದವರು ಯಾರು? ಭಾರತದ ಪ್ರಾಚೀನ ಮಹಾಕಾವ್ಯಗಳೆಂದರೆ ರಾಮಾಯಣ ರಚಿಸಿದವರು ವಾಲ್ಮೀಕಿ, ಮಹಾಭಾರತ ರಚಿಸಿದವರು ವ್ಯಾಸ. ಸೆಕೆಂಡ್ ಮೇನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ. ಪ್ರಶ್ನೆ, ಪೂರ್ವ ವೇದಕಾಲದ ಸಮಾಜಕ್ಕೂ ಉತ್ತರ ವೇದಕಾಲದ ಸಮಾಜಕ್ಕೂ ಇರುವ ವ್ಯತ್ಯಾಸಗಳೇನು? ಪೂರ್ವ ವೇದಕಾಲದ ಸಮಾಜ, ಇದರಲ್ಲಿ ಮೊದಲನೇದು, ರಾಜತ್ವವು ವಂಶ ಪಾರಂಪರ್ಯವಾಗಿರಲಿಲ್ಲ. ಉತ್ತರ ವೇದಕಾಲದ ಸಮಾಜದಲ್ಲಿ ರಾಜತ್ವವು ವಂಶ ಪಾರಂಪರ್ಯವಾಗಿತ್ತು. ಸೆಕೆಂಡ್ ಒನ್, ಸಭಾ, ಸಮಿತಿ ಮತ್ತು ವಿಧಾತಗಳೆಂಬ ರಾಜಕೀಯ ಸಂಸ್ಥೆಗಳು ಆಡಳಿತದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದವು. ಉತ್ತರ ವೇದಕಾಲದಲ್ಲಿ ಸಭಾ, ಸಮಿತಿ ತಮ್ಮ ಪ್ರಾಮುಖ್ಯತೆ ಕಳೆದುಕೊಂಡಿತ್ತು. ವಿಧಾತ ಸಂಪೂರ್ಣ ಕಣ್ಮರೆಯಾಯಿತು. 3ನೇ ಪಾಯಿಂಟ್, ಸ್ತ್ರೀಯರಿಗೆ ಶಿಕ್ಷಣ ಹಾಗೂ ರಾಜಕೀಯ ಸಂಸ್ಥೆಗಳಲ್ಲಿ ಭಾಗವಹಿಸುವ ಅವಕಾಶವಿದ್ದಿತ್ತು. ಉತ್ತರ ವೇದಕಾಲದಲ್ಲಿ ಸ್ತ್ರೀಯರು ಶಿಕ್ಷಣದಿಂದ ವಂಚಿತರಾದರು, ರಾಜಕೀಯ ಸಂಸ್ಥೆಗಳಿಂದ ದೂರವಾದರು. 4ನೇದು, ಪೂರ್ವ ವೇದಕಾಲದ ಸಮಾಜದಲ್ಲಿ ಬಾಲ್ಯ ವಿವಾಹ ಸಹಗಮನ ಪದ್ಧತಿ ಈ ಕಾಲದಲ್ಲಿ ಇರಲಿಲ್ಲ. ಇನ್ನು ಉತ್ತರ ವೇದಕಾಲದಲ್ಲಿ ಬಾಲ್ಯ ವಿವಾಹ ಸಹಗಮನ ಪದ್ಧತಿ ಈ ಕಾಲದಲ್ಲಿ ರೂಢಿಯಲ್ಲಿತ್ತು. ಹೊಂದಿಸಿ ಬರೆ. ಇಲ್ಲಿ ಎ ಪಟ್ಟಿಯಲ್ಲಿ ಸೋಮ, ರಾಜನ್, ಸಭಾ, ಅಶ್ವಮೇಧ ಮತ್ತು ವಾಲ್ಮೀಕಿ ಈ ವಿಷಯಗಳಿವೆ. ಬಿ ಪಟ್ಟಿಯಲ್ಲಿ ಬಣದ ಮುಖ್ಯಸ್ಥ, ಆರ್ಯರಿಗೆ ಪರಿಚಯವಿದ್ದ ಪಾನೀಯ, ಒಂದು ಯಾಗ, ರಾಮಾಯಣ ಮತ್ತು ರಾಜಕೀಯ ಸಂಸ್ಥೆ ಇವುಗಳಿವೆ. ಈಗ ಮ್ಯಾಚ್ ಮಾಡೋಣ. ಸೋಮ ಎನ್ನುವುದು ಆರ್ಯರಿಗೆ ಪರಿಚಯವಿದ್ದ ಪಾನೀಯ. ರಾಜನ್ ಬಣದ ಮುಖ್ಯಸ್ಥನ ರಾಜನ್ ಅಂತ ಕರಿತಾ ಇದ್ರು. ಸಭಾ ರಾಜಕೀಯ ಸಂಸ್ಥೆ. ಅಶ್ವಮೇಧ ಒಂದು ಯಾಗ. ವಾಲ್ಮೀಕಿ ರಾಮಾಯಣವನ್ನು ಬರೆದಿದ್ದಾರೆ, ಹಾಗಾಗಿ ರಾಮಾಯಣ. ಇದಿಷ್ಟು ವೇದಕಾಲದ ಸಂಸ್ಕೃತಿ ಈ ಪಾಠದ ಅಭ್ಯಾಸಗಳು. ಮುಂದಿನ ಅಧ್ಯಾಯದ ಜೊತೆ ಮತ್ತೆ ಭೇಟಿಯಾಗುವ. ಥ್ಯಾಂಕ್ ಯು.